ಖುಷಿ ಅಂದ್ರೆ ಶೋಕಲಿತ್ತು ಇಷ್ಟ ಅಂತ. ಸೂಪರ್ ಆಗಿದೆ. ಆಕ್ಚುಲಿ ಒಂದು ಒಳ್ಳೆಯ ಫೀಲ್ ಗುಡ್ ಮೂವಿ ಇದು. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸ್ಟೋರಿ ಅಂತ ಹೇಳ್ಬೋದು ಕನ್ನಡದಲ್ಲಿ. ಅದು ಮಿಸ್ಸಿಂಗ್ ಇತ್ತು. ಸೊ ಏನ್ ತನ್ನ ವೃತ್ತಿ ಇದೆ ಆ ಕ್ಯಾಮರಾದ ವೃತ್ತಿಯನ್ನ ಅನಾವರಣಗೊಳಿಸಿದ್ದು, ಜೊತೆಗೆ ಅವರ ಬದುಕನ್ನು ಕೂಡ ಭದ್ರತೆಗೊಳಿಸುತ್ತೆ, ಅಥವಾ ಕೇವಲ ಒಂದು ಕ್ಯಾಮರಾಮನ್ ನೋಡುವ ದೃಷ್ಟಿ ಅಲ್ಲ ಅಂತ ಹೇಳೋದನ್ನ ಈ ಚಿತ್ರ ತೋರಿಸ್ಕೊಟ್ಟಿದೆ. ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾವೆನಿಸಿದ್ದು ಕಾಮನ್ ನೆಕ್ಸ್ಟ್ ಸೀನೆಗೆ ಕಾಮನ್ ಇರ್ಬೋದು ಅಂತ ಎನಿಸಿದ್ದು. ಮಾತ್ರ ಎವ್ರಿ ಟರ್ನ್ ಅಲ್ಲಿ ಟ್ವಿಸ್ಟ್ ಇತ್ತು. ಅಂದ್ರೆ ಒಂದು ಲವ್ ಕಾನ್ಸೆಪ್ಟ್ ಒಳ್ಳೆ ರೀತಿಯಲ್ಲಿ ಕೊಂಡಿದ್ರು. ಲಾಸ್ಟ್ ಎಂಡಿಂಗ್ ಅಂತೂ ಹ್ಯಾಪಿ ಎಂಡಿಂಗ್ ಇಟ್ಟಿದ್ದಾರೆ. ಅದೇ ಸೂಪರ್. ಆಕ್ಟಿಂಗ್ ಅಲ್ಲಿ ಸೂಪರ್. 3 ಹೀರೋ ಕೂಡ ಇಬ್ಬರು ಹೀರೋಯಿನ್ ಕೂಡ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಮೂವಿ. ಮಾತೆಲ್ಲ ತೋಲೆ ಬಾರಿ ಶೋಕಾತನ್ ಮೂವಿ. ಮಾತೆಲ್ಲ ಸಪೋರ್ಟ್ ಮಾಡ್ತಾರೆ. ಮೂವಿ ಚೆನ್ನಾಗಿತ್ತು. ಒಂದು ಒಳ್ಳೆ ಸ್ಟೋರಿ ಇತ್ತು, ಯುನೀಕ್ ಸ್ಟೋರಿ. ಆಕ್ಚುಲಿ ಈ ತರ ಫೋಟೋಗ್ರಾಫರ್ ಇದ್ದು ಸ್ಟೋರೀಸ್ ನಾನು ಯಾವತ್ತೂ ನೋಡಿಲ್ಲ. ಆಕ್ಟಿಂಗ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಎಲ್ಲ ಇಷ್ಟ ಆಯ್ತು, ಸ್ಟೋರಿ ಬೇಸ್ ಲೈನ್ಸ್ ಎಲ್ಲ ಇಷ್ಟ ಆಯ್ತು, ಚೆನ್ನಾಗಿದೆ ಆಕ್ಟಿಂಗ್ ಸಹ. ಆಕ್ಚುಲಿ ಫೋಟೋಗ್ರಾಫರ್ ಪಾರ್ಟ್ ವಾಸ್ ಲಿಟಲ್ ಗುಡ್. ಲೈಕ್ ಅದು ನಮಗೆ ತುಂಬಾ ಇಷ್ಟ. ಲೈಕ್ ವಿ ಆರ್ ಆಲ್ಸೋ ಫೋಟೋಗ್ರಾಫರ್ಸ್, ಸೊ ಇಟ್ ವಾಸ್ ಆಮೇಲೆ ಸಾಂಗ್ಸ್ ಬಕ ಲವ್ ಫೀಲಿಂಗ್ಸ್ ಬಕ ಸ್ಟೋರಿ ಅದೆಲ್ಲ ಫುಲ್ ಒಳ್ಳೆ ಇಷ್ಟ ಆಗಿದೆ. ಆಯ್ತಾ, ಎಲ್ಲ ತುಂಬಾ ಜನ ನೋಡ್ಲಿ, ಮುಂದುವರಿಲಿ, ಒಳ್ಳೇದು. ಬೇಸಿಕಲಿ ನಮ್ಮ ಫೋಟೋಗ್ರಾಫರ್ಸ್ ಆಗಿ ಮೀಡಿಯಾ ಫೀಲ್ಡ್ ನವರಿಗೆ ಇಂಪ್ಯಾಕ್ಟ್ಫುಲ್ ಅನಿಸ್ತದೆ. ಓವರ್ ಆಲ್ ಫಿಲ್ಮ್ ತುಂಬಾ ಚೆನ್ನಾಗಿದೆ. ರೊಮ್ಯಾಂಟಿಕ್ ಸೀನ್ ಇದೆ, ಇಮೋಷನ್ ಸೀನ್, ಪ್ರತಿಯೊಂದು